TVS. Special partners Shri Krishna Supermarket and Railway Solutions. Music partner Mohan Melodies. ಒಮ್ಮೆ ಜೋರಾದ ಚಪ್ಪಾಳೆಯೊಂದಿಗೆ ನನ್ನನ್ನು ವೆಲ್ಕಮ್ ಮಾಡಿ. ಎಲ್ಲರನ್ನೂ ವೆಲ್ಕಮ್ ಮಾಡಿ, ನನ್ನನ್ನು ವೆಲ್ಕಮ್ ಮಾಡಲ್ವಾ? ಥ್ಯಾಂಕ್ ಯು. ಶ್ರೀ ಹಂಪೆಯ ವಿರೂಪಾಕ್ಷೇಶ್ವರನ ಆಶೀರ್ವಾದದೊಂದಿಗೆ ಹಾಗೆ ಇಲ್ಲಿ ಸೇರ್ತಿರ್ತಕ್ಕಂಥ ಗುರು ಹಿರಿಯರ ಆಶೀರ್ವಾದದೊಂದಿಗೆ ನಮ್ಮ ಕಾರ್ಯಕ್ರಮವನ್ನ ಪ್ರಾರಂಭಿಸೋಣ. ಸಂಗೀತ ಲೋಕಕ್ಕೆ ಹೊಸ ರಾಗ, ಹೊಸ ತಾಳವನ್ನ ಕೊಟ್ಟಿರುವಂತದ್ದು ನಮ್ಮ ವಾಯ್ಸ್ ಆಫ್ ಸ್ಟಾರ್ ಸಿಂಗಿಂಗ್ ರಿಯಾಲಿಟಿ ಶೋ. ಇವತ್ತಿಗೆ 22 ವಾರಗಳ ಸಂಚಿಕೆಗಳ ಪಯಣ ಮುಕ್ತಾಯದಲ್ಲಿದ್ದೇವೆ. ಈಗ ಜಡ್ಜಸ್ಗಳು ಬಂದಾಯ್ತು, ಮಕ್ಕಳುಗಳು ಬರ್ತಾರೆ. ಅದಕ್ಕಿಂತ ಮುಂಚೆ ನಮ್ಮ ಸ್ಪೆಷಲ್ ಗೆಸ್ಟ್ ಯಾರು ಅಂತ ಗೊತ್ತಾಯ್ತಾ? ಯಾರು? ಕೇಳಿಸ್ತಿಲ್ಲ? ಉತ್ತರ ಕರ್ನಾಟಕದ ಬಹದ್ದೂರ್ ಗಂಡು, ಚಿನ್ನದಂತ ಹುಡುಗ. ಹಾಗೆ ಎದ್ರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಅವರು. ಸಾರೆಗಾಮಪ ಸೀಸನ್ 11ನ ವಿನ್ನರ್ ಚೆನ್ನಪ್ಪ ಹುತಾರ್.
ನಾವು ಹಾಡ್ದಾಗ ಕೂತ್ಕೋಬೋದು. ನಾವು ಜಡ್ಜಸ್ ಕಡೆ ಹಾಡ್ದಾಗ ಕೂತ್ರೆ ಇನ್ನು ಮಕ್ಕಳು ಭಾಳ ಹಾಡಬೇಕು. ನಾವು ನೋಡ್ಬೇಕಾಗಿರೋದು ನಮ್ಗೆಲ್ಲ ನೋಡ್ಬಿಟ್ಟಿಲ್ಲ ಮಕ್ಕಳು ಟ್ಯಾಲೆಂಟು. ಮಕ್ಕಳು ಸ್ವಲ್ಪ ಹಾಡಲಿ, ಆಮೇಲೆ ನಾವು ನೋಡೋಣ ಮಧ್ಯ ಮಧ್ಯ. ಅವ್ರನ್ನ ಪದೇ ಪದೇ ಸ್ಟೇಜ್ ಮೇಲೆ ನೋಡಕ್ ನಿಮಗೆ ಇಷ್ಟ ಇದೆನಾ ಇಲ್ವಾ? ಹಾಡ್ಸೋಣ ಅವರಿಂದ, ಓಕೆನಾ? ಪ್ರೋಗ್ರಾಮ್ ಸ್ಟಾರ್ಟ್ ಮಾಡೋಣವಾ? ಮತ್ತೆ ಮತ್ತೆ ನಾವು ಕರೆಸ್ಬೇಕು ಸರ್. ಒಂದೇನು ಅಂದರೆ ಇವತ್ತು ನನ್ನ ವಾಯ್ಸ್ ಆಫ್ ಸ್ಟಾರ್ಸ್ ಹೊಸಪೇಟೆ ಜೂನಿಯರ್ಸ್ ಒಂದು ಗ್ರ್ಯಾಂಡ್ ಫಿನಾಲ್ಗೆ ಇನ್ವೈಟ್ ಮಾಡಿರೋ ಟೀಮ್ಗೆ, ನಿಮ್ಮ ಹೊಸಪೇಟೆ ಜನತೆಗೆ ಮನಸ್ಫೂರ್ತಿಯಾಗಿ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಹೊಸಪೇಟೆ ಬರ್ತಿರೋದು ದೇವಸ್ಥಾನ ಆ್ಯಕ್ಚುಲಿ ನಮ್ಮೂರಿಗೆ ಭಾಳ ಹತ್ರ. ನಮ್ಮ ಮನೇಲಿ ಬಿಡ್ತಿರ್ಲಿಲ್ಲ. ಊರು ನಮ್ಮ ಮಾವಂದ್ರ ಮನೆ ಹೋಗಿ ಕಳಿಸ್ತಿರ್ಲಿಲ್ಲ. ಈಗ ಎಲ್ಲೇನು ಮಾಡ್ತೀವಿ ಕೆಲಸ ನೋಡ್ಕೊಳ್ಳೋ ಆ ಥರ ಸಿಚುವೇಶನ್. ನಮ್ಮ ಕಡೆ ಹಳ್ಳಿಗಳ ಕಡೆ, ನಮ್ಮ ಹಳ್ಳಿಗಳ ಕಡೆನೂ ಈ ಥರ ಒಂದು ದೊಡ್ಡ ಮಟ್ಟದಲ್ಲಿ ಯಾವ ಟಿ ವಿ ಪ್ರೋಗ್ರಾಮ್ಗೆ ಕಮ್ಮಿ ಇಲ್ಲ. ಆ ಮಟ್ಟದಲ್ಲಿ ಮಕ್ಕಳನ್ನ, ಹೊಸ ಹೊಸ ಟ್ಯಾಲೆಂಟ್ಸ್ನ ಹುಡುಕಿ ಈ ಥರ ಒಂದು ದೊಡ್ಡ ಶೋ ಮಾಡ್ತಿದ್ದಾರೆ. ನನ್ನ ಕಾಂಟ್ಯಾಕ್ಟ್ ಮಾಡಿದ್ದು ಇಂಪುನಾ ಮೇಡಮ್ ಅವರು ಸರಗಮಪಕ್ಕೆ ಬಂದಾಗ ಅಲ್ಲಿ ನಾವೇ ಮೆಂಟ್ರಿಂಗ್ ಮಾಡ್ತಿದ್ವಿ. ಅವಾಗ ಈ ಥರ ಫೈನಲ್ಗೆ ಕರೆಸ್ಬೇಕು ಅಂತ ಡೈರೆಕ್ಟರ್ ಸರ್ ಜೊತೆ ಮಾತಾಡಿ, ಡೈರೆಕ್ಟರ್ ಸರ್ ಆಮೇಲೆ ಕಾಂಟ್ಯಾಕ್ಟ್ ಮಾಡಿ ಇವತ್ತು ಕರೆಸಿರೋದು. ನಿಜವಾಗ್ಲೂ ತುಂಬ ಥ್ಯಾಂಕ್ಸ್. ಇವತ್ತು ಬಂದಿರೋದಕ್ಕೆ ಆ ಮಕ್ಕಳು ಪ್ರತಿಭೆ, ಅದ್ರ ಜೊತೆಗೆ ಹೊಸಪೇಟೆ ಜನರು ಪ್ರೀತಿ ಕೂಡ ಭಾಗ್ಯ ನೊಂದಾಗಿದೆ. ಎಲ್ರಿಗೂ ತುಂಬ ಧನ್ಯವಾದಗಳು. ಎಲ್ಲ ನೀವು ಕೇಳ್ತಿದ್ರೆ ಇನ್ನೊಂದ್ಸಲ ಹಾಡಿ ಅಂತ, ಇಲ್ಲ ಅಂತ ಹೇಳಿದ್ರೆ ಆಮೇಲೆ ನಾನೇ ತಪ್ಪು ಮಾಡಿದಾಗ ಆಗ್ಬಿಡುತ್ತೆ. ಒಂದು ಲೈನ್ ನಮ್ಮ ಗೌರ್ಮೆಂಟ್ ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಮ್ಯೂಸಿಕ್ ಎಲ್ಲ ಏನಿಲ್ಲ, ಅವರ ಹಾಡಾಗಲಿ ಅವರ ಅಭಿನಯ ಆಗಲಿ ಪ್ರತಿಯೊಂದೂ ಇನ್ನೂ ನಮ್ಗಳ ಜೊತೆನೇ ಇದೆ. ಅವರ ದೇಹ ಮಾತ್ರ ಎಲ್ಲ, ಅವರ ಕಲೆಯಿಂದ ಇನ್ನೂ ಇದ್ದಾರೆ ನಮ್ಮ ಜೊತೆ. ಅವರ ಹಾಡಿರೋ ಪ್ರತಿಯೊಂದು ಹಾಡಾಗಲಿ, ಅವ್ರ ಸಿನಿಮಾಗಳಾಗಲಿ ನಾವು ನೋಡಿ ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಒಬ್ಬ ಒಳ್ಳೆ ವ್ಯಕ್ತಿ ಆಗ್ತೀವಿ ಅಂತ ಹೇಳೋದ್ರಲ್ಲಿ ಏನು ಸಂಶಯ ಇಲ್ಲ. ನಾನಂತೂ ದೊಡ್ಡ ಅಭಿಮಾನಿ ಅವರ ಹಾಡುಗಳಿಗೆ, ಸಿನಿಮಾಗಳಿಗೆ. ಅದರ ಒಂದು ತುಣುಕು ಆಸೆ ಎಂಬ ಬಿಸಿಲು ಕುದುರೆ ಏಕೆ ಮರಳುಗಾಡಿನಲ್ಲಿ ಸುಮ್ಮನೆ ಅಲೆಯುವೆ. ಅವನ ನಿಯಮ ಮೀರಿ ಇಲ್ಲಿ ಏನು ಸಾಧದು, ನಾವು ಬಯಸಿದಂತೆ ಬಾಳೇನು ನಡೆಯದು. ದುರಾಸೆಗೆ ತಗೆ ನಿರಾಸೆಗೆ ತಗೆ, ಏನೇ ಬಂದರೂ ಅವನ ಕಾಣಿಕೆ. ನಾನಿಗೊಂದು ಎಲ್ಲಿದೆ, ನಾಸೆಯಲ್ಲಿ ಕೊನೆಯಿದೆ. ಹೇಗೆ ಕನಸು ಕಾಣುವೆ, ನಿಧಾನಿಸು ನಿಧಾನಿಸು. ನಾನಿಗೊಂದು ಎಲ್ಲಿದೆ,
ಇದೆ ಏಕೆ ಕನಸು ಕಾಣುವೆ ನಿಧಾನಿಸು 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 ಗ್ರ್ಯಾಂಡ್ ಓಪನಿಂಗ್ ಕೊಟ್ಟಿದ್ದೀರಾ. ಸೊ ನಿಮ್ಮನ್ನ ವೆಲ್ಕಮ್ ಮಾಡೋದಕ್ಕೆ ನಾನು ವಿಜಯನಗರ ಟೀಮ್ನ ಪ್ರೊಪ್ರೈಟರ್ ಆದಂತಹ ಶ್ರೀಮತಿ ವಿಜಯಲಕ್ಷ್ಮಿ ಶ್ರೀಕಾಂತ್ ಅವ್ರನ್ನ ಹಾಗೆ ವಾಟ್ಸಪ್ ಸ್ಟಾರ್ಸ್ ನ ಡೈರೆಕ್ಟರ್ ಆದಂತಹ ಶ್ರೀಕಾಂತ್ ಸರ್ ಅವರನ್ನ ವೇದಿಕೆ ಮೇಲೆ ಕರೀತಾ ಇದ್ದೀನಿ. ಸರ್ ಪ್ಲೀಸ್. ಲಾಸ್ಟಲ್ಲಿ ಜನಗಳ ಬಗ್ಗೆ ಹೇಳಿದೆ. ಮಕ್ಕಳಿಗೆ ಒಂದು ಕಿವಿ ಮಾತು ಏನಪ್ಪ ಅಂತಂದರೆ, ನಾನು ಒಬ್ಬ ಕಂಟೆಸ್ಟೆಂಟ್ ಆಗಿದ್ದವನು, ಟಿ ವಿ ನೋಡಿದ್ದೀರ. ಆ ಪ್ರೆಷರು, ಆ ಒಂದು ಪ್ರಾಕ್ಟೀಸ್ ಮಾಡ್ತಿದ್ರಿ, ಇನ್ನೂ ನಿಮ್ಮ ಹಾಡುಗಳನ್ನೇ ಗಮನಿಸ್ತಾ ಇರ್ತೀರ, ಅದು ಗೊತ್ತು. ಒಂದೇನು ಅಂದರೆ ನಾವು ಏನೋ ಮಾರ್ಕ್ಸ್ ಕೊಡ್ತೀವಿ, ನಾವು ಮಾರ್ಕ್ಸ್ ಕೊಡೋದು ಬರೀ ಒಂದು ನಂಬರ್ ಅಷ್ಟೇ. ಇವತ್ತು ಯಾರು ಗೆಲ್ತಿರೋ ಬಿಡ್ತಿರೋ ಬಿಟ್ಬಿಡಿ, ಯಾರು ಚೆನ್ನಾಗಿ ಆಡ್ತಿರೋ ಅವ್ರು ಗೆಲ್ತೀರ. ಒಂದೇನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ನೀವು ಕೊನೆ 5 ಜನರಲ್ಲಿ ಉಳ್ಕೊಂಡಿದ್ದೀರಾ ಅಂದರೆ ನೀವು ನಿಜವಾಗ್ಲೂ 5 ಜನನೂ ವಿನ್ನರ್ಸೆ. ಯಾಕೆಂದರೆ ಎಷ್ಟೊಂದು ಜನ ಟ್ರಾನ್ಸ್ಫರ್ ಮಾಡಿರ್ತಾರೆ, ಅವರೆಲ್ಲರ ಜೊತೆನೂ ಫೈಟ್ ಮಾಡಿದ್ವಿ. ಪ್ರತಿ ವಾರನೂ ಪ್ರತಿಯೊಂದು ರೌಂಡಲ್ಲೂ ಸೆಲೆಕ್ಟ್ ಆಗಿ ಬರಬೇಕು ಅಂತಂದರೆ ಅದು ಸಣ್ಣ ವಿಷಯ ಅಲ್ಲ. ನಿಮ್ಮ ಸಾಧನೆ, ನಿಮ್ಮ ಪ್ರಯತ್ನ, ನೀವು ಎಷ್ಟು ಪ್ರಾಕ್ಟೀಸ್ ಮಾಡಿರ್ತೀರಾ ಅದು ನಿಮ್ಮನ್ನು ಇಲ್ಲಿ ಕರ್ಕೊಂಬಂದಿರುತ್ತೆ. ನೀವು 5 ಜನನೂ ವಿನ್ನರ್ಸ್, ಯಾರು ಗೆದ್ರೂ ಖುಷಿಯಾಗಿದೆ. ಇವತ್ತು ಗೆದ್ದರೆ ಇವತ್ತು ಯಾರು ಚೆನ್ನಾಗಿ ಆಡಿರ್ತಾರೋ ಅವ್ರ ದಿನ. ಇವತ್ತು ಗೆಲ್ಲಿಲ್ಲ ಅಂತ ಏನಿಲ್ಲ. ಇವತ್ತು ಗೆದ್ದಿರೋರು ಜೀವನದಲ್ಲಿ ಸೋಲ್ಬೋದು, ಇವತ್ತು ಸೋತಿರೋರು ನಾಳೆ ಜೀವನದಲ್ಲಿ ಗೆಲ್ಬೋದು. ಒಂದು ಕಾಂಪಿಟೇಷನಲ್ಲಿ ಗೆಲ್ಲಬೇಕು ಅನ್ನೋ ಮೈಂಡ್ ಸೆಟ್ನ ತೆಕ್ಕಾಕ್ಬಿಡಿ. ಯಾಕೆಂದರೆ ನಾವು ಗೆಲ್ಲಬೇಕಾಗಿರೋದು ಜೀವನದಲ್ಲಿ. ಆ ಜೀವನ ಅನ್ನೋ ಒಂದು ಸಾಗರನ ಗೆಲ್ಲಬೇಕು ಅಂದರೆ ನಾವು ದಿನಾನೂ ಪ್ರಯತ್ನ ಮಾಡ್ತಾ ಇರಬೇಕು, ದಿನಾನೂ ನಮ್ಮ ಸಾಧನೆ ಮುಂದುವರಿತಾ ಇರಬೇಕು. ಎಲ್ರಿಗೂ ಆಲ್ ದಿ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ರತಿಯೊಬ್ಬರೂ ವಿನ್ನರ್ಸ್, ಯಾರು ಗೆಲ್ತೀರೋ ಅವ್ರಿಗೆ ಸಪೋರ್ಟ್ ಮಾಡಿ ಅಷ್ಟೇ. ನಮ್ಮ ಹಳ್ಳಿ ಕಡೆಯಿಂದ ಈ ಥರ ಇನ್ನೂ ಪ್ರತಿಭೆಗಳು ಬರಲಿ. ಸೊ ಎಲ್ರಿಗೂ ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.